ಫರೋಹನನ್ನು ಅವನ ಸೈನ್ಯವನ್ನು ಕೆಂಪು ಸಮುದ್ರದಲ್ಲಿ ಕೆಡವಿಬಿಟ್ಟನು. ಆತನ ಕೃಪೆಯು ಶಾಶ್ವತವಾದದ್ದು. ಮಂಗಳವಾರ 28 ಮೇ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವೇದ ಭಾಗವು ಪೇತ್ರನು ಬರೆದಂತ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದ 4ನೇ ವಚನ. ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು, ದೇವರು ಅದನ್ನು ಆಯಲ್ಪಟ್ಟದ್ದು, ಮಾನ್ಯವಾದದ್ದು ಎಂದು ಎಣಿಸಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಶುಭೋದಯ. ದೇವರ ದೃಷ್ಟಿಯಲ್ಲಿ ನಾವು ಏನಾಗಿದ್ದೇವೆ ಎಂಬುವಂಥದ್ದು ಬಹಳ ಮುಖ್ಯವಾದದ್ದು. ಮನುಷ್ಯರ ದೃಷ್ಟಿಯಲ್ಲಿ ಏನಾಗಿದ್ದರೂ ನಾವು ದೇವರ ದೃಷ್ಟಿಯಲ್ಲಿ ಏನಾಗಿದ್ದೇವೆ ಎಂಬುವಂಥದ್ದೇ ಮುಖ್ಯವಾದಂಥದ್ದು. ಕರ್ತನ ಪ್ರಿಯರೇ, ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ಶೀರ್ಷಿಕೆ ಕರ್ತನ ದೃಷ್ಟಿಯಲ್ಲಿ. ಪೇತ್ರನು ಈ ಪತ್ರಿಕೆಯನ್ನು ಬರೆಯುವಾಗ ನಾವು ಕರೆಯಲ್ಪಟ್ಟಂತವರು, ಅಂದರೆ ಪರಿಶುದ್ಧತ್ವಕ್ಕೆ ಕರೆಯಲ್ಪಟ್ಟಿದ್ದೇವೆ, ಆತನ ಸೇವೆಗೋಸ್ಕರವಾಗಿ ಕರೆಯಲ್ಪಟ್ಟಿದ್ದೇವೆ, ಲೋಕದಲ್ಲಿ ದೇವರ ಪ್ರೀತಿಯನ್ನು ಹಂಚುವುದಕ್ಕೂ ದೇವರ ರಾಜ್ಯದ ವಿಚಾರವಾಗಿ ತಿಳಿಸಲು ದೇವರು ಕೊಟ್ಟಿರತಕ್ಕಂಥ ಶ್ರೇಷ್ಠ ಅವಕಾಶ. ಕರ್ತನು ಮನುಷ್ಯ ಕುಮಾರನಾಗಿ ಲೋಕಕ್ಕೆ ಬಂದಾಗ ಅನೇಕರು ಯೇಸುವನ್ನು ನಿರಾಕರಿಸಿದರು. ಮೆಸ್ಸಿನ ಎಂಬುದಾಗಿ ನೋಡಲಿಲ್ಲ, ತಿಳಿಯಲಿಲ್ಲ. ಆತನ ಮೂಲಕವಾಗಿ ರಕ್ಷಣೆ ಎಂಬುದಾಗಿ ತಿಳಿದುಕೊಳ್ಳಲಿಲ್ಲ. ಅದಕ್ಕೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಪೇತ್ರನು ಬರೆಯುವಂಥದ್ದೇನೆಂದರೆ, ಮನುಷ್ಯರ ದೃಷ್ಟಿಯಲ್ಲಿ ತಳ್ಳಲ್ಪಟ್ಟಂಥವನು, ಬಿದ್ದು ಹೋದಂಥವನಾದಂಥ ಸಜೀವ ಆ ಕಲ್ಲು, ಜೀವಿಸುವಂಥ ಬಂಡೆ ದೇವರ ದೃಷ್ಟಿಯಲ್ಲಿ ಬಹಳ ಅಮೂಲ್ಯವಾದದ್ದು, ಶ್ರೇಷ್ಠವಾದದ್ದು. ಮನುಷ್ಯರ ದೃಷ್ಟಿಯಲ್ಲಿ ಅವರು ನಿರಾಕರಿಸಿದಂಥದ್ದು. ಕರ್ತನಲ್ಲಿ ಪ್ರಿಯರೇ, ನಾವು ನಮ್ಮ ಜೀವಿತದಲ್ಲಿ ಯಾರಿಗೆ ಮೆಚ್ಚುಗೆಯಾಗಿದ್ದೇವೆ? ಜನರಿಗೆ ಮೆಚ್ಚುಗೆಯಾಗುವುದಾದರೆ ನಾವು ಅನೇಕ ವಿಚಾರದಲ್ಲಿ ಅವರನ್ನು ಮೆಚ್ಚಿಸುವಂಥವರು ಆಗುತ್ತೇವೆ. ಆದರೆ ಅದು ಯಾವ ರೀತಿಯಲ್ಲೂ ಪ್ರಯೋಜನಕಾರಿಯಲ್ಲ. ದೇವರನ್ನು ಮೆಚ್ಚಿಸುವುದಾದರೆ ನಾವು ಇಲ್ಲಿಯೂ ಪರಲೋಕದಲ್ಲಿಯೂ ದೇವರೊಂದಿಗಿದ್ದು ದೇವರನ್ನು ಸದಾ ಕೊಂಡಾಡಲಿಕ್ಕೆ ದೇವರು ನಮ್ಮ ಶಕ್ತರನ್ನಾಗಿ ಮಾಡುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ಈ ಹೊತ್ತು ಯಾರಿಗೆ ಮೆಚ್ಚುಗೆಯ ಜೀವನವನ್ನು ಜೀವಿಸ್ತಾ ಇದ್ದೇವೆ? ಮನುಷ್ಯರ ಮೆಚ್ಚುಗೆಗೆ ಜೀವಿಸ್ತಾ ಇದ್ದರೆ ನಾವು ಬೀಳುವಂಥದ್ದು ಖಂಡಿತ. ಯಾಕಂದ್ರೆ ಮನುಷ್ಯನನ್ನು ಖಂಡಿತವಾಗಿ ಯಾವ ಸ್ಥಿತಿಯಲ್ಲೂ ಒಪ್ಪಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಯಥಾರ್ಥವಾಗಿ ನಿಜ ಸ್ಥಿತಿಯಲ್ಲಿರುವುದಾದರೆ ದೇವರು ನಮ್ಮನ್ನು ರಕ್ಷಿಸುವಂತವನಾಗಿದ್ದಾನೆ, ಎಲ್ಲ ಭೀತಿಯಿಂದ ಕಾಪಾಡುವಂತವನಾಗಿದ್ದಾನೆ. ನಾವುಗಳು ಆತನವರು ಎಂಬುದಾಗಿ ಹೇಳುವಾಗ ಆತನು ನಮ್ಮನ್ನು ಯಾವ ರೀತಿಯಲ್ಲಿ ನೋಡುತ್ತಾನೆ? ನಾವು ಶ್ರೇಷ್ಠರು, ಮಾನ್ಯರು ಎಂಬುದಾಗಿ ನೋಡುವಂತವನಾಗಿದ್ದಾನ? ಅಥವಾ ನಾವುಗಳು ಮನುಷ್ಯರ ದೃಷ್ಟಿಯಲ್ಲಿ ಎತ್ತಲ್ಪಟ್ಟಂತ ಸ್ಥಿತಿಯಲ್ಲಿದ್ದರೂ ದೇವರ ದೃಷ್ಟಿಯಲ್ಲಿ ನಾವು ಎಂಥವರಾಗಿದ್ದೇವೆ ಅದು ಮುಖ್ಯ. ಮನುಷ್ಯರು ಅಲ್ಪ ಸಮಯ ಇರುವಂಥದ್ದು, ಆದರೆ ದೇವರು ನಿರಂತರವಾಗಿರುವಂಥವನು. ದೇವರು ನಮ್ಮನ್ನು ಶ್ರೇಷ್ಠರು, ಮಾನ್ಯರೆಂಬುದಾಗಿ ತಿಳಿಯುವಾಗಷ್ಟೇ ಆಶೀರ್ವಾದದಾಯಕ ಸ್ಥಿತಿ ನಮ್ಮದು. ಕರ್ತನೇ ದಯಮಯ ಸ್ವಾಮಿ, ಕೃಪೆಯಿಂದ ನಮ್ಮನ್ನು ನಡೆಸು. ನಾವುಗಳು ಶ್ರೇಷ್ಠವಾದದ್ದನ್ನು ನಾವು ಸ್ವೀಕರಿಸುವಂತೆಯೂ ನಮ್ಮ ದೇವರು ನಮ್ಮನ್ನು ತನ್ನ ದೃಷ್ಟಿಯಲ್ಲಿ ಒಳ್ಳೆಯವರು ಮತ್ತು ತನ್ನ ಕಾರ್ಯ ಮಾಡುವಂಥವರು ಎಂಬುದಾಗಿ ಗುರುತಿಸುವ ಹಾಗೆ ನಡ್ಕೊಳ್ಳೋಣ. ಕರ್ತನೆ, ಪ್ರಾರ್ಥನೆಯನ್ನು ಕೇಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ. ಆಮೆನ್.